ನಾನು ಕುಂಭಮೇಳ ಸುದ್ದಿ ನೋಡ್ತಾ ಇದ್ದೆ. IIT ಮುಗಿಸಿ ಬಂದವನೊಬ್ಬ ಅಲ್ಲಿ ಗಾಂಜಾ ಸೇದ್ ಕೂತ್ಕೊಂಡಿದ್ದ. ಅಂದರೆ ನಾನು ಜನರಲೈಸ್ ಮಾಡ್ತಿಲ್ಲ, ನನ್ನೊಳಗೊಂದು ಪ್ರಶ್ನೆ ಬರುತ್ತೆ ಅಷ್ಟೇ. ಅದು ಇವರೆಲ್ಲ ಆ ಕಡೆ ಹೋಗ್ತಿದ್ರೆ ಅವ್ನು ಆ ಕಡೆಯಿಂದ ಇನ್ನೆಲ್ಲ ಹೋಗಿದಾನಲ್ಲಪ್ಪ ಅಂತ. ಈ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಹೋಗಿ ನೀವು ಫೈನಲ್ ಸೆಮಿಸ್ಟರ್ ಇರ್ತಾರೆ, ಕ್ಯಾಂಪಸ್ ಸೆಲೆಕ್ಷನ್ ಬರ್ತಾರೆ, ಆ ಕಂಪನಿ ಈ ಕಂಪನಿ ಎಲ್ಲರೂ ಬೋರ್ಡ್ ಹಾಕಿ ನಮ್ಮ ಕಂಪನಿಯ ಏನು ನಮ್ಮ ಕಾಲೇಜಿನಿಂದ ಇಷ್ಟು ಪ್ಯಾಕೇಜಿಗೆ ಸೆಲೆಕ್ಟ್ ಆದರು, ಅಷ್ಟು ಪ್ಯಾಕೇಜಿಗೆ ಸೆಲೆಕ್ಟ್ ಆದರು, ಪೇಪರಲ್ಲಿ ಸುದ್ದಿ ಬರ್ತವೆ. ನನಗೆ ಬೆಂಗಳೂರಲ್ಲಿ ಅವಾಗ ಇಸ್ಕಾನ್ಗೆ ಹೋಗೋ ಅಭ್ಯಾಸ ಇದೆ. ಅಲ್ಲಿ ಜುಬ್ಬ ಪೈಜಾಮ ಹಾಕ್ಕೊಂಡು ಗಂಧ ಹಚ್ಕೊಂಡು ಸೇವೆ ಮಾಡ್ತಾ ನಿಂತಿರ್ತಾರೆ. ಪ್ರತಿಯೊಬ್ಬರನ್ನು ಕೇಳಿದ್ರೆ ಹೇಳೋದವ್ರೆ ಅವ್ರು, ನಾವು ಆ ಮಲ್ಟಿನ್ಯಾಷನಲ್ ಕಂಪನಿಲಿದ್ವಿ, ಆ ದೇಶದಲ್ಲಿದ್ವಿ, ಸಾಕು ಅಂತ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಅಂತಾರೆ ಅವರು. ಅಂದರೆ ಇರುವುದೆಲ್ಲವ ಬಿಟ್ಟು ಇರದುದರ ಹೆಡೆಗೆ ತುಡಿತಾ ಇದೆಯಲ್ಲ, ಅಂಥದ್ದೇ ಜೀವನ. ನಾ ಬೇಸಿಕಲಿ ಹೇಳ್ತಾ ಇದ್ದದ್ದು ಶಿಕ್ಷಣದ ಉದ್ದೇಶ ಏನು ಅಂತ. ಇದೆಲ್ಲ ಮಾಡ್ತಿದ್ದೀವಲ್ಲ, ಏನು ಉದ್ದೇಶ? ಆಫ್ಟರ್ ಥಿಂಕಿಂಗ್ ಅ ಲಾಟ್, ವಾಟ್ ಇಟ್ ಬಾಯ್ಲ್ಸ್ ಡೌನ್ ಈಸ್, ಶಿಕ್ಷಣದ ಉದ್ದೇಶ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಕಲಿಸ್ಕೊಡೋದಷ್ಟೇ. ನೌಕರಿ ಕೊಡಿಸೋದು ಅಲ್ಲ, ಸರ್ಟಿಫಿಕೇಟ್ ಸ್ವಾತಂತ್ರ್ಯವನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಸಿಕೊಡುವುದು ಶಿಕ್ಷಣ. ಜಾಬು, ಬಿಸ್ನೆಸ್ಸು, ಸರ್ಟಿಫಿಕೇಟ್ ಎಲ್ಲ ಈ ಶಿಕ್ಷಣದ ಬೈ ಪ್ರಾಡಕ್ಟ್ಗಳು. ಯಾವುದೋ ಬೀದಿಲಿ ಒಂದು ನಾಯಿ ಹೋಗ್ತಾ ಇರುತ್ತೆ. ಆ ನಾಯಿಗೆ ಕುತ್ತಿಗೆಗೆ ಬೆಲ್ಟ್ ಕಟ್ಟಿ ಚೈನ್ ಹಿಡ್ಕೊಂಡ್ರೆ ಆಗೋದಿಲ್ಲ. ಆ ನಾಯಿಗೆ ಒದ್ದಾಡುತ್ತದು, ಕೊಸರಾಡುತ್ತದು. ಬೆಲ್ಟ್ ಬಿಚ್ಚಿದ ತಕ್ಷಣ ಏನು ಮಾಡುತ್ತೆ? ರೋಡ್ ಸೈಡ್ ಯಾವುದೋ ಹೊಲಸು ತಿನ್ನಕ್ಕೆ ಓಡೋಗುತ್ತದು. ಬಟ್ ಇನ್ನೊಂದು ನಾಯಿ ಇರುತ್ತೆ, ಪೊಲೀಸ್ ಡಾಗ್. ಇಟ್ ಈಸ್ ಟ್ರೈನ್ಡ್. ಅದಕ್ಕೆ ಯಾರು ಹಗ್ಗ ಕಟ್ಟಬೇಕು ಅಂತಿಲ್ಲ, ಚೈನ್ ಕಟ್ಟಬೇಕು ಅಂತಿಲ್ಲ. ಅದಕ್ಕೊಬ್ಬ ಹ್ಯಾಂಡ್ಲರ್ ಇರ್ತಾನೆ. ಹ್ಯಾಂಡ್ಲರ್ ಹೋದಲ್ಲಿ ಹೋಗುತ್ತೆ, ಹ್ಯಾಂಡ್ಲರ್ ಬಂದಲ್ಲಿ ಬರುತ್ತೆ, ಹ್ಯಾಂಡ್ಲರ್ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಇಟ್ ಈಸ್ ಟ್ರೈನ್ಡ್. ಅದಕ್ಕೊಂದು ಶಿಕ್ಷಣ ಸಿಕ್ಕಿದೆ. ಆ ನಾಯಿಗೆ ತನಗೆ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದು ಗೊತ್ತು. ಶಿಕ್ಷಣದ ಉದ್ದೇಶ ಅಷ್ಟೇ ಅನ್ಸುತ್ತೆ. ದಟ್ ಈಸ್ ವಾಟ್ ಐ ಫೀಲ್. ಸಿಕ್ಕಿರುವ ಸ್ವಾತಂತ್ರ್ಯ ಹೆಂಗೆ ಬಳಸ್ಕೊಳ್ಬೇಕು ಅಂತ. ಅಷ್ಟನ್ನು ಕಲಿಸುವಲ್ಲಿ ಈ ವಿದ್ಯಾಸಂಸ್ಥೆ ಯಶಸ್ವಿ ಆದರೆ ನೀವು ಗೆದ್ರಿ ಜೀವನದಲ್ಲಿ ಅಂತ ಅರ್ಥ. ನೀವು ಗೆದ್ರಿ ಜೀವನದಲ್ಲಿ. ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳೋದು ಅಂದ್ರೆ ಏನು? ಈಗ ನಿಮಗೂ ಸಾಕಷ್ಟು ಸ್ವಾತಂತ್ರ್ಯ ಇದ್ದಾವೆ. ನಿಮಗೂ ಇದೆ ಸ್ವಾತಂತ್ರ್ಯ. PUCಲೇ ಇಷ್ಟು ಸ್ವಾತಂತ್ರ್ಯ ಇದೆ. ಡಿಗ್ರಿಗೆ ಹೋದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಡಿಗ್ರಿ ಮುಗಿಸಿದ್ಮೇಲೆ ಮತ್ತೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವ್ಯಾವುದೋ ಊರಿಂದ ಬಂದಿದ್ದೀರಿ, ಬೆಂಗಳೂರಿಗೆ ಹೋಗಿ ಒಂದು ಜಾಬ್ ತಗೊಳ್ತೀರಿ, ಯಾರೋ PGಲಿ ಇರ್ತೀರಿ, ಇನ್ಯಾರೋ ರೂಮ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆಗೆ ಇರ್ತೀರಿ. ಎಷ್ಟೊತ್ತಿಗೆ ಬಂದೆ, ಎಷ್ಟೊತ್ತಿಗೆ ಹೋದೆ, ಯಾರ ಜೊತೆಗೆ ಹೋಗಿದ್ದೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಆವಾಗ ಸ್ವಾತಂತ್ರ್ಯ ಇನ್ನೂ ಜಾಸ್ತಿ ಇರುತ್ತೆ. ಅದನ್ನು ಹೇಗೆ ಬಳಸಿಕೊಳ್ತೀರಿ ಅನ್ನುವುದನ್ನು ಶಿಕ್ಷಣ ಹೇಳೋದಕ್ಕಾಗತ್ತಾ? ದಟ್ ಈಸ್ ವಾಟ್ ಇಟ್ ಈಸ್. ಆ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ಶಿಕ್ಷಣ ಹೇಳಿಕೊಡ್ಬೇಕು. ಆ ವಿಷಯ ಯಾಕೆ ಬಂತು ಅಂದರೆ, ಮೊಬೈಲ್ ಬಿಟ್ಟು ಪುಸ್ತಕ ಹಿಡಿಬೇಕಾ ಅಂತ? ನೋ. ಮೊಬೈಲ್ ಬಳಕೆಯ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನು ಶಿಕ್ಷಣ ನಿಮಗೆ ಕಲಿಸ್ಬೇಕು. ಒಂದು ಸಲ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರೀಲ್ಸ್ ಸ್ಕ್ರಾಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ತಾಸು, 1.5 ತಾಸು, 2 ತಾಸು ಕೆಳಗೆ ಇಡಂಗಿಲ್ಲ ಅದನ್ನ. ಆವಾಗ ಸ್ವಾತಂತ್ರ್ಯವನ್ನು ಹೇಗೆ ಬಳಸಿಕೊಳ್ಳುವುದು ಅನ್ನೋದನ್ನು ಶಿಕ್ಷಣ ನಿಮಗೆ ಹೇಳಿಕೊಟ್ಟಿಲ್ಲ ಅಂತ ಅರ್ಥ. ಅದೇ ಇನ್ಸ್ಟಾಗ್ರಾಮ್ ಬಿಟ್ಟು ಮೊಬೈಲ್ನಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಇವತ್ತು ಹೊಸದೇನೋ ನಾನು ಕಲಿತೀನಿ ಅಂತ ನೀವು ಹೊರಟ್ರೆ ಆ ಮೊಬೈಲ್ ನಿಮಗೆ ದಾರಿದೀಪ ರೀ. ದಾರಿದೀಪ ನಿಮಗೆ. ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಪುಸ್ತಕ ಯಾರೋ ಬರೀತಾರೆ, ಪಬ್ಲಿಷ್ ಆಗುತ್ತೆ, ಪುಸ್ತಕದ ಅಂಗಡಿಗೆ ಹೋಗುತ್ತೆ, ಇನ್ನೊಬ್ರು ದುಡ್ಡು ಕೊಟ್ಟು ತಗೊಂಡು ಬರ್ತೀರಿ. ಇದು ಈ ಜಗತ್ತಿನಲ್ಲಿ ಹಲವು ಶತಮಾನಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ದಿಸ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ವೇ, ನಾಟ್ ದ ಓನ್ಲಿ ವೇ. ನಿಮ್ಮ ಫೌಂಡರ್ ಹೇಳ್ತಿದ್ರಲ್ಲ, ನನ್ನ ಕ್ಯಾಬಿನಿಗೆ 7 ಜನ ಬಂದಾಗ ನಾನು ಯಾವುದೋ ಬುಕ್ ಓದ್ತಾ ಕೂತ್ಕೊಂಡಿದ್ನಪ್ಪ. ನನ್ನ ಟೇಬಲ್ ಮೇಲೆ ಯಾವಾಗ ಬಂದರೂ ಒಂದು 10-15 ಪುಸ್ತಕ ಇರ್ತವೆ. ಈಗ ನಾನು ಇಲ್ಲಿ ಕೂತ್ಕೊಂಡಾಗ ಫೋನ್ ಬಂತು, ಯಾವುದೋ ಬುಕ್ ಆರ್ಡರ್ ಮಾಡಿದ್ದೆ, ಡೆಲಿವರಿ ಬಂದಿದೆ, OTP ಕೊಡಿ ಅಂತ.
RVS ಮಣಿ ಅನ್ನುವಂಥವ್ರು ಬರೆದಿರುವಂಥ ಇಂಟೆಲಿಜೆನ್ಸ್ನಲ್ಲಿದ್ದವರು ಅವ್ರದ್ದು ANI ಪಾಡ್ಕಾಸ್ಟ್ ನೋಡಿದೆ, ಬಹಳ ಅದ್ಭುತವಾಗಿ ಮಾತನಾಡಿದ್ರು ವ್ಯಕ್ತಿ. ಅವ್ರ ಬಗ್ಗೆ ಗೂಗಲ್ ಮಾಡಿದಾಗ ಅವರೊಂದು ಪುಸ್ತಕ ಬರೆದಿದ್ದಾರೆ ಅಂತ ಗೊತ್ತಾಯಿತು. ಪುಸ್ತಕ ಆರ್ಡರ್ ಮಾಡಿದ್ದೀನಿ, ಬಂದಿದೆ, ಹೋದ್ಮೇಲೆ ಓದ್ತೀನಿ ಅದನ್ನು ನಾನು. ದ್ಯಾಟ್ ಈಸ್ ಒನ್ ಆಫ್ ದ ವೇಸ್. ಜ್ಞಾನವನ್ನು, ಹೊಸ ವಿಷಯವನ್ನು, ಮನರಂಜನೆಯನ್ನು ಪಡೆಯುವುದಕ್ಕೆ ಪುಸ್ತಕ ಅನ್ನುವಂಥದ್ದು ಒಂದು ದಾರಿ. ಅದನ್ನು ಹೊರತುಪಡಿಸಿಯೂ ದಾರಿಗಳಿದ್ದಾವೆ. ನಾನು ನಮ್ಮೂರಿಗೆ ಹೋಗಬೇಕು ಅಂದರೆ ಬೆಂಗಳೂರಿನಿಂದ ಹುಬ್ಬಳ್ಳಿ ತನಕ ಡ್ರೈವ್ ಮಾಡ್ಕೊಂಡು, ಈಗ ಡ್ರೈವರ್ ಇದ್ದಾನೆ, ಬಟ್ ಐ ಲವ್ ಡ್ರೈವಿಂಗ್, ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಆ ಟೈಮ್ನಲ್ಲಿ ಏನು ಮಾಡ್ತೀನಿ, ಆಡಿಯೋ ಬುಕ್ ಕೇಳ್ತೀನಿ ನಾನು. ಆಡಿಯೋ ಬುಕ್ಕು ಮೊಬೈಲ್ನಲ್ಲಿ 3 GB ಸ್ಪೇಸ್ ತಗೊಳುತ್ತದು. ಕನೆಕ್ಟ್ ಮಾಡಿ ಸ್ಪೀಕರ್ ಹಾಕ್ಕೊಂಡ್ರೆ ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡಿ. ನಾನು ಚಂದ್ರಶೇಖರ್ ಕಂಬಾರರ ಅರಮನೆ ಕಾದಂಬರಿ ಕೇಳ್ಕೊಂಡು ಹೋದೆ. ಹಂಗೆ 400 ಕಿಲೋಮೀಟರ್ ಹೋಗೋದು, 400 ಕಿಲೋಮೀಟರ್ ಬರೋದು ಸರ್. ಏನು ಅದ್ಭುತ ಆಡಿಯೋ ಬುಕ್ ಇದೆ ಅದು. ಪುಸ್ತಕನ ಇನ್ನೊಬ್ಬರು ಆ ಧ್ವನಿಯ ಏರಿಳಿತದೊಂದಿಗೆ ಓದಿದ್ದಾರೆ. ಅದನ್ನು ಡ್ರೈವ್ ಮಾಡೋಗಂತೂ ಓದಕ್ಕಾಗಲ್ಲ. ಐ ಜಸ್ಟ್ ಹರ್ಡ್ ಇಟ್. ಅದಾದ್ಮೇಲೆ ಆಡಿಯೋ ಬುಕ್ ಕೇಳೋದು ನನಗೆ ಅಭ್ಯಾಸ ಆಗೋಗ್ಬಿಡ್ತು. ಪುಸ್ತಕ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಅಟ್ಯಾಚ್ಮೆಂಟ್ ಇರುತ್ತೆ. ಬುಕ್ ಕೈಗೆ ತಗೊಂಡು, ಹೊಸ ಬುಕ್ಕಿಗೊಂದು ಸ್ಮೆಲ್ ಇರುತ್ತೆ, ಅದನ್ನೊಂದು ಸ್ಮೆಲ್ ನೋಡಿದರೆ ಕೆಲವರಿಗೆ ಕಿಕ್ ಅದು. ಐ ಹ್ಯಾವ್ ಎಂಜಾಯ್ಡ್ ಇಟ್. ಹೊಸ ಬುಕ್ಕಿನ ಸ್ಮೆಲ್ ಇರುತ್ತಲ್ಲ, ಆಮೇಲೆ ಒಂದೊಂದೇ ಪೇಜ್ ತೆಗಿತಾ ಹೋಗ್ಬೇಕು.